ಜಸ್ಟ್ 145 ರೂಪೀಸಲ್ಲಿ ಬ್ಯಾಂಗ್ಳೂರಿಂದ ತಿರುಪತಿಗೆ ರೀಚ್ ಆಗ್ಬೋದು. ಈ ತರ ನಾನೇನಾದ್ರೂ ಹೇಳಿದ್ರೆ ನೀವು ನಂಬ್ತೀರಾ? ನಂಬಲ್ಲ ಅಂತ ನನ್ಗೆ ಗೊತ್ತು, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಓ ಸ್ಟಾಪ್ ಬೇಗನೆ ಕ್ಯಾ ಚಾನ್ಸ್ ಹೈ, ಚಾನ್ಸ್ ಕನ್ಫರ್ಮ್. ಥ್ಯಾಂಕ್ ಯು. ಪ್ಲೀಸ್ ಪ್ಲೀಸ್ ದೇವ್ರೆ 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 ದೇವ್ರೆ. ಎಷ್ಟು ಖಾಲಿ ಖಾಲಿ ಇದೆ ಅಂದರೆ ನಾನು ನಾಯಿ ಥರ ತಿರುಗ್ತಾ ಇದ್ದೀನಿ. ನಾಟ್ ನಾಯಿ, ಕಟ್ಟಾಯಿತು. ಮೆಸೇಜ್ ಕೂಡ ಬಂತು. 145 ರೂಪೀಸ್ಗೆ ತಿರುಪತಿಗೆ ಹೋಗ್ಬೋದು ಅಂದರೆ ನೀವು ನಂಬ್ತೀರಾ? ನಂಬಲ್ವಲ್ಲ. ನಾನು ಕೂಡ ಯಾರಾದರೂ ಹೇಳಿದರೆ ನಂಬಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ತೋರಿಸೋಣ ಬ್ಯಾಂಗ್ಳೂರಿಂದ ತಿರುಪತಿಗೆ ಜಸ್ಟ್ 145 ರೂಪೀಸಲ್ಲಿ ಹೇಗೆ ಟ್ರಾವೆಲ್ ಮಾಡೋದು ಅಂತ. ಇದು ಬಂದುಬಿಟ್ಟು 2 days ಆ್ಯಂಡ್ ಟ್ರೈನ್ ಬಂದುಬಿಟ್ಟು ಮಾರ್ನಿಂಗ್ ಟೈಮ್ಸ್ ಇರುತ್ತೆ. 7:45 ಏನೋ ಕೃಷ್ಣರಾಜಪುರದಿಂದ ಬಿಡುತ್ತೆ. ಆ್ಯಂಡ್ ಟೈಮ್ ಆಲ್ರೆಡಿ ಆಗಿದೆ. 6:30 ಆಗ್ತಿದೆ. ನಾನು ಇನ್ನೂ ಬಿಟ್ಟಿಲ್ಲ. ಬ್ಯಾಗ್ ಆಲ್ರೆಡಿ ಪ್ಯಾಕ್ ಆಗಿದೆ ಹಿಂದ್ಗಡೆ. ಸೊ ಇವಾಗ ಬಿಡ್ತೀನಿ. ನಾನು ಡೈರೆಕ್ಟಾಗೆ ಹೋಗ್ತಾ ಮಾತಾಡ್ತೀನಿ ನಿಮ್ಮ ಜೊತೆ. ಇದು ನಾನು ಹಾಕಿರೋ ಔಟ್ಫಿಟ್. ನನಗೆ ಟೈಮ್ ಆದಾಗೆ ಮೆಸೇಜ್ ಸ್ಟಾಪ್ ಕೊಡ್ತಿಲ್ಲ ಗೊತ್ತಾ. ಅಲ್ಲಿ ಯಾವುದೋ ಒಂದು ಬಸ್ ನಿಂತಿದೆ, ಬಟ್ ಅದು ಮೂವೇ ಆಗ್ತಿಲ್ಲ. ಸರಿ. ಟೈಮ್ ಈಗ 6:38 ಆಗಿದೆ. ಬಸ್ಸಸ್ ನೋಡಿದ್ರೆ ಒಂದು ಇಲ್ಲ. ಏನು ಗೊತ್ತಾ, ಗೌರ್ಮೆಂಟ್ ಏನೋ ಬಸ್ನ ಫ್ರೀ ಮಾಡಿದ್ದಾರೆ, ಆದರೆ ಸ್ಟಾಪೇ ಕೊಡಲ್ಲ ಅನ್ನತ್ತೆ. ಇನ್ನು ಫ್ರೀ ಮಾಡಿ ಏನು ಪ್ರಯೋಜನ? ನನಗೆ ಎಷ್ಟೊಂದ್ಕಿಂತ ಇದೇ ಥರ ಒಬ್ಬಳೇ ಇದ್ದರೆ ಅಥವಾ ಇನ್ನಿಬ್ಬರು ಹೆಣ್ಮಕ್ಳು ಏನಾದರೂ ಇದ್ದರೆ ಸ್ಟಾಪೇ ಕೊಡ್ದಿರೋ ಹೋಗ್ತಾರೆ ಬಸ್ಸವರು. ಏನು ಹೇಳಬೇಕು ಗೊತ್ತಿಲ್ಲ. ಸೊ ಫ್ರೀ ಬಿಟ್ಟು ಏನು ಯೂಸು? ಅರ್ಜೆಂಟ್ ಇದ್ದಾಗ ಬಸ್ ಸ್ಟಾಪ್ ಕೊಡ್ದಿರೋ ಹೋದ್ರೆ ಅಲ್ವಾ. A few minutes later. ಟಿಕೆಟ್ ತಗೊಂಡಿದ್ದೀನಿ. ಇಲ್ಲಿಂದ 1 ಸ್ಟಾಪ್ ಅಷ್ಟೇ. ಆಮೇಲೆ ತಿರ್ಗಾ ನಾನು ಅಲ್ಲಿಂದ ಬಸ್ ಚೇಂಜ್ ಮಾಡಿಕೊಂಡು ಕಾಡುಗೋಡಿಗೆ ತಗೊಳ್ಬೇಕು. ಹೊಸಕೋಟೆ ಬಸ್ ಸಿಕ್ತು ಫೈನಲಿ. ಟೈಮ್ 7:12 ಆಗಿದೆ. 7:59ಗೆ ನನಗೆ ಟ್ರೈನ್ ಇರೋದು. ಇವಾಗ ಸೀಟ್ ಸಿಕ್ಕಿದೆ. ನಾನು ಇನ್ನೂ ಓಫಾಮೇ ರೀಚ್ ಆಗಿಲ್ಲ. ಸೊ ಓಫಾಮಿಂದ KR ಪುರಮ್ಗೆ ಹೋಗಬೇಕು. ಬಟ್ KR ಪುರಮಲ್ಲಿ ನಾನು ಹೋಗೋಕ್ಕಾಗಲ್ಲ, ಯಾಕಂದರೆ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ. ಸೊ ನಾನು ವೈಟ್ಫೀಲ್ಡಿಂದನೇ ಟ್ರೈನ್ ಹತ್ತಕ್ಕೆ ಟ್ರೈ ಮಾಡ್ತೀನಿ. ಸ್ಟಾಪ್ ಇಲ್ಲ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್ ನಾವು ಯೂಶ್ವಲಿ ಹೋದಾಗೆಲ್ಲ ಸ್ಟಾಪ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅಷ್ಟೇ. ಇದೇ ನಾನು ಓದಿದ ಸ್ಕೂಲು, ಸಿಸಾ ಇಂಡಸ್ಟ್ರೀಸ್ ಅಕಾಡೆಮಿ ಅಂತ. ಇಲ್ಲೆಲ್ಲೋ ನನ್ನ ಕ್ಲಾಸ್ ಇತ್ತು. 7:25 ಟೈಮ್ ಆಗಿದೆ. ನಾನು ಕಾಡುಗೋಡಿ ಅಂದರೆ ವೈಟ್ಫೀಲ್ಡ್ ಮೆಟ್ರೋ ಹತ್ರ ಬಂದಿದ್ದೀನಿ. ಇಲ್ಲಿ ನಾನು ಚೇಂಜ್ ಮಾಡ್ಕೊಂಡು ಹೋಗಬೇಕು. ಇವಾಗ ತಾನೇ ಬಸ್ ಇಳಿದ್ಬಿಟ್ಟು ನಾನು ಮೆಟ್ರೋ ಸ್ಟೇಷನ್ ಇದ್ದು. ಸೊ ಮೆಟ್ರೋ ಹೋಗ್ತಿಲ್ಲ, ಟ್ರೈನ್ ಸ್ಟೇಷನ್ ಪಕ್ಕದಲ್ಲಿದೆ, ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್. ಸೊ ಅಲ್ಲಿ ಹೋಗಿ ಟ್ರೈನ್ ಹತ್ತಬೇಕು. ಮೋಸ್ಟ್ ಪ್ರಾಬಬ್ಲಿ ಟ್ರೈನ್ ಸ್ಟಾಪ್ ಕೊಡುತ್ತೆ ಅಂತ, ಆದರೆ ಅದರಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಇಟ್ಸ್ ಲೋಕಲ್ ಟ್ರೈನ್ ಥರ, ಅದಕ್ಕೋಸ್ಕರ ಸ್ಟಾಪ್ ಕೊಡ್ತಾರೆ. ಲೆಟ್ಸ್ ಸಿ. ಓ ಮೈ ಗಾಡ್, ಎಲ್ಲರೂ ಬ್ರೇಕ್ಫಾಸ್ಟ್ ತಿಂತಿದ್ದಾರೆ. ನೋಡಿದ್ರೆ ಹೊಟ್ಟೆ ಹಸಿತಾ ಇದ್ದಾರೆ. ಅಲ್ಲ, ಲಿಟ್ರಲಿ ಆ ಇನ್ಕ್ಲೈನ್ ಡಿಕ್ಲೈನ್ ಆ ಥರ ಇದೆಲ್ಲ, ಅದನ್ನು ಹತ್ಕೊಂಬರೋಷ್ಟರಲ್ಲೇ ನನಗೆ ಸುಸ್ತಾಗೋಯ್ತು. ಈಗ ನಾನು ತಿರುಪತಿ ಬೆಟ್ಟ ಹತ್ತಿದ್ದೀನ ಇಲ್ಲ ಅನ್ನೋದೇ ಡೌಟ್ ಬರ್ತಿದೆ ನನಗೆ ಇವಾಗ. ನಾನು ಇವಾಗ ಹತ್ತಬೇಕಾಗಿರೋ ಟ್ರೈನು ಸ್ಟಾರ್ಟಿಂಗ್ ಪಾಯಿಂಟ್ ಬಂದುಬಿಟ್ಟು ಬೈಯಪ್ಪನಹಳ್ಳಿ, ನೆಕ್ಸ್ಟ್ ಕೃಷ್ಣರಾಜಪುರ, ನೆಕ್ಸ್ಟ್ ಐ ಥಿಂಕ್ ಬಂಗಾರಪೇಟೆ ಅಂದ್ಕೊಳ್ತೀನಿ. ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಕೊಡಲ್ಲ. ಬಟ್ ನಾನು ನೋಡಿದೆ ವೈಟ್ಫೀಲ್ಡಲ್ಲಿ ಇದ್ದೀನಿ. ಐ ಆಮ್ ವೆರಿ ಟ್ಯಾಲೆಂಟೆಡ್. ಬಿಕಾಸ್ ನಾನು ಸ್ವಲ್ಪ ಲೇಟಾಗಿ ಮನೆ ಬಿಟ್ಟೆ. ಲೇಟಾಗಿ ಮನೆ ಬಿಡೋದಕ್ಕಿಂತ ನನಗೆ ಬಸ್ಸೇ ಸಿಕ್ಕಿಲ್ಲ. ಆ ರೀಸನ್ಗೋಸ್ಕರ ನಾನು ಇಲ್ಲಿ ಬಂದೆ. ಟ್ರೈನ್ ನಂಬರ್ ಬಂದುಬಿಟ್ಟು 22618 ಆ್ಯಂಡ್ ಹೆಸರು ಬಂದುಬಿಟ್ಟು ತಿರುಪತಿ ಎಕ್ಸ್ಪ್ರೆಸ್ ಅಂತ. ಇದರಲ್ಲಿ ಬಂದುಬಿಟ್ಟು ಜಸ್ಟ್ ಏನದು 2S ಮತ್ತು CC ಮಾತ್ರ ಅವೈಲೇಬಲ್ ಇದೆ. ಲೈಕ್ ಸ್ಲೀಪರ್ ಗೀಪರ್ ಎಲ್ಲ ಅವೈಲೇಬಲೇ ಇಲ್ಲ ಈ ಟ್ರೈನಲ್ಲಿ. ಸೊ ಟ್ರೈನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಆಂಟೀಸ್ ನಕ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಅಣ್ಣ, ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಸ್ಟಾಪ್ ಕೊಡುತ್ತೆ ತಾನೇ? ಇಲ್ಲಿ ಕೊಡಲ್ಲ. ಸ್ಲೋ ಕೂಡ ಮಾಡಲ್ವಾ?
ಸೊ ಅಲ್ಲಿ ಕೂತಿದ್ದಾರಲ್ಲ ಅಂಕಲ್ಸ್, ಅವ್ರನ್ನ ಕೇಳ್ತಿದ್ದೆ ಸ್ಟಾಪ್ ಕೊಡುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಲೋಕಲ್ ಥರ ಕಾಣಿಸ್ತಿದ್ರು, ಅಂದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋ ಥರ ಕಾಣಿಸ್ತಿದ್ರು. ಸೊ ಅವ್ರೇನು ಹೇಳಿದ್ರು ಅಂದರೆ ನನಗೆ ಒಂದೊಂದ್ಕಿಂತ ಸ್ಟಾಪ್ ಕೊಡುತ್ತೆ, ಒಂದೊಂದ್ಕಿಂತ ಸ್ಟಾಪ್ ಕೊಡಲ್ಲ. ಸೊ ನೀನು ಬೆಟರ್ ಏನು ಮಾಡು ಅಂದರೆ ಮಾರಿಕುಪ್ಪಮ್ದು ಒಂದು ಟ್ರೈನ್ ಬರುತ್ತೆ, ಅದು ಹತ್ಕೊಂಡು ಬಂಗಾರಪೇಟೆಯಲ್ಲಿ ಇಳ್ಕೊ. ಮತ್ತು ಬಂಗಾರಪೇಟೆಯಿಂದ ಹೆಂಗೂ ಟ್ರೈನ್ ಸಿಗುತ್ತಲ್ಲ ನನಗೆ, ಅಂದರೆ ಇದೇ ಟ್ರೈನ್ ಬಂಗಾರಪೇಟೆಗೆ ಹೋಗುತ್ತಲ್ಲ, ಸ್ಟಾಪ್ ಇದೆ ಬಂಗಾರಪೇಟೆಯಲ್ಲಿ. ಸೊ ಬಂಗಾರಪೇಟೆಯಲ್ಲಿ ಹತ್ಕೊ ಅಂತ ಹೇಳ್ತಿದ್ದಾರೆ. ಐ ಥಿಂಕ್ ಇಟ್ಸ್ ಪ್ರಿಟಿ ಗುಡ್ ಐಡಿಯಾ ಫಾರ್ ಮೀ. ನೆಕ್ಸ್ಟ್ ಬರೋ ಟ್ರೈನ್ಗೆ ನಾನು ಹತ್ತೀನಿ ಹಂಗಂದರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಗೊತ್ತಾ, ಟ್ರೈನ್ಗೆ ಯಾವಾಗೂ 2 hours ಮುಂಚೆ ಹೋಗಿ ಮನೆ ಬಿಡಿ. ಲೈಕ್ बैंगलोर ट्रैफिक ಹೇಳೋಕ್ಕಾಗಲ್ಲ ಅಷ್ಟೇ. और ट्रेन रुकेगी या फिर नहीं रुकेगी? तिरुपति एक्सप्रेस है ना इधर? हाँ इधर यहाँ स्टॉपेज है नहीं, स्टॉप है नहीं, पर कई बार रुकता है ना, इसीलिए कई बार रुकता है, इसीलिए पूछने के लिए आई हूँ. वो स्टॉप देगा नहीं क्या? चांस है, चांस नहीं, कंफर्म नहीं. थैंक यू. ಸೊ ಮಾರಿಕುಪ್ಪಮ್ ಟ್ರೈನ್ ಬಂದಿದೆ, ಬಟ್ ನಾನು ಹತ್ತುತ್ತಿಲ್ಲ. ಯಾಕೆ ಅಂದರೆ ಸ್ಟೇಷನ್ ಮಾಸ್ಟರ್ ಹೋಗಿ ಕೇಳಿದ್ರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಟ್ರೈನ ಸೈಡ್ಗೆ ಹಾಕ್ಬಿಟ್ಟು ಆ ಟ್ರೈನ್ನ ಮುಂದ್ಗಡೆ ಎಳ್ಬಿಡ್ತಾರೆ. ಸೊ ನೀನು ಮಾರಿಕುಪ್ಪಮ್ಗೆ ಹೋದ್ರೂ, ಅಂದರೆ ಬಂಗಾರಪೇಟೆ ಹೋಗಿ ರೀಚ್ ಆದ್ರೂ ನಿಮಗೆ ಟ್ರೈನ್ ಸಿಗೋಲ್ಲ, ಅದ್ರ ಬದಲು ಇಲ್ಲೇ ಟ್ರೈ ಮಾಡೋದು ಬೆಸ್ಟು ಅಂತ ಹೇಳ್ತಿದ್ದಾರೆ. ಫುಲ್ ಕನ್ಫ್ಯೂಷನ್. ಅಯ್ಯೋ ಏನು ಮಾಡಬೇಕೋ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ನಾನಿಲ್ಲಿ ಸ್ಟೇಷನ್ ಮಾಸ್ಟರ್ದು ಕ್ಯಾಬಿನ್ ಹತ್ರ ಕೂತ್ಕೊಂಡಿದ್ದೀನಿ. ಹೇಳಿಬಿಟ್ಟು ಸ್ವಲ್ಪ ಸ್ಲೋ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಸ್ಲೋ ಮಾಡಿಸಿದ್ರೆ ನಾನು ಪುಣ್ಯಕ್ಕೆ ಹತ್ಬೋದು. ದೇವ್ರು ಕರ್ಕೊಳ್ಳೇಬೇಕು ಅಂತಿದ್ರೆ ಕರ್ಕೊಳ್ತಾರೆ, ಇಲ್ಲ ಅಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇದೊಂದು ಲೆಸನ್ ಆಗುತ್ತೆ ನನಗೆ. ನೆಕ್ಸ್ಟ್ ಟೈಮಿಂದ ಬೇಗ ಹೋಗಬೇಕು ಟ್ರೈನ್ಗೆ ಅಂತ ಹೇಳಿಬಿಟ್ಟು. ಸೌಂಡ್ ಏನೋ ಬರ್ತಿದೆ. ಅದೇ 11 ಪ್ಲಾಟ್ಫಾರ್ಮ್ ಇದೇ ಪ್ಲಾಟ್ಫಾರ್ಮಲ್ಲಿ ಕಾಣಿಸ್ತಿದೆ ಟ್ರೈನಲ್ಲಿ ಲೋ ಕಾಣಿಸ್ತಿದೆ. ಹೋಪ್ಫುಲಿ ಸ್ಟಾಪ್ ಕೊಡ್ತಾರೆ ಅಂತ. ಪ್ಲೀಸ್ ಬೇರೆ ಸ್ಟಾಪ್ ಕೊಡಿಸು. ನನ್ನ ಹಾರ್ಟ್ ಬೀಟು ಢಗ್ ಅಂತ ಹೊಡ್ಕೊಳ್ತಿದೆ. ಸ್ಟಾಪ್ ಕೊಡ್ತಾರಾ ಇಲ್ಲ ಅನ್ನೋ ಒಂದು ರೀಸನ್ಗೆ. ಆ ಸ್ಟೇಷನ್ ಮಾಸ್ಟರ್ ಏನೋ ಸ್ಟಾಪ್ ಕೊಡ್ತಾರೆ ಅಂತ ಹೇಳಿದ್ರು. ಆದರೂ ಇರುತ್ತಲ್ವ ನರ್ವಸ್ನೆಸ್, ಭಯ ಅನ್ನೋದು, ಅದೇ ನನಗೂ ಇರೋದು ಇವಾಗ. ನೋಡಿ, ಈ ಪ್ಲ್ಯಾಟ್ಫಾರ್ಮಲ್ಲಿ ನಾಟ್ ಇವನ್ ಅ ಸಿಂಗಲ್ ಪರ್ಸನ್ ನಿಂತಿಲ್ಲ. ಛ, हाँ मेरा D6 समथिंग स्टॉप देगा ना? मेरे को कोई नहीं है ना, इसीलिए मेरे को डर लग रहा था. मिस हो गया तो अब पता नहीं कैसे जाऊंगी करके. रोकेगा तो सही. ಓಹ್, ಫೈನಲಿ ಹತ್ತುತ್ತಾ ಇದ್ದೀನಿ. ಖುಷಿ ಆಗ್ತಿದೆ. ಯಾರೇಂಜ್ ಗೊತ್ತಾ? ಥ್ಯಾಂಕ್ಸ್ ಫಾರ್ ದ ಸ್ಟೇಷನ್ ಮಾಸ್ಟರ್. D6, ಸೊ ಇದು D7 ಅಂದ್ಕೊಳ್ತೀನಿ. D7 6ಅಲ್ಲಿ D7 ಫೈನಲಿ ಸೀಟ್ ಸಿಕ್ತು. ಟ್ರೈನ್ ಮೂವ್ ಆಗ್ತಿದೆ. ನಾನು ಸ್ಟಾಪ್ ಕೊಡ್ತಾರೋ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಸ್ಟಾಪ್ ಕೂಡ ಸಿಕ್ತು. ಸ್ಟಾಪ್ ಏನು ಹಾಲ್ಟೇ ಆಗಿಬಿಟ್ಟಿತ್ತು ಟ್ರೈನ್ ಆಲ್ಮೋಸ್ಟ್ 10 ಮಿನಿಟ್ಸ್ಗೆ. ಇವಾಗ ಮೂವ್ ಆಗ್ತಿದೆ ಟ್ರೈನ್. 328 ಕಿಲೋಮೀಟರ್ಸ್ ಜರ್ನಿ ಮತ್ತು 6 hours ಜರ್ನಿ ಇದೆ. ಅಲ್ಲ, ನಾನೇನೋ ಡೈರೆಕ್ಟ್ ಬಂಗಾರಪೇಟೆ ಚಾಟ್ ಅಂತ ಹೇಳ್ತಾ ಇದ್ದೀನಿ. ಬಂಗಾರಪೇಟೆ ಸ್ಟಾಪ್ ಕೊಟ್ಟು ನಾನೇನೋ ಡೈರೆಕ್ಟ್ ಬಂಗಾರಪೇಟೆ ಸ್ಟಾಪ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ, ಇವ್ರು ನೋಡಿದೆ ಪ್ರತಿಯೊಂದು ಸ್ಟಾಪಲ್ಲೂ 5-10 ನಿಮಿಷ ನಿಲ್ಲಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು 6 hours ಹೋಗಬೇಕಾಗಿರೋ ಟ್ರೈನ್ ಎಷ್ಟು ಅವರ್ಸಲ್ಲಿ ರೀಚ್ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಆರಾಮ್ಸೆ ಹೋಗ್ಬೋದು, ಬಿಕಾಸ್ ಸೀಟ್ಸ್ ಅವೈಲೇಬಲ್ ಇದೆ. ಆರಾಮ್ಸೆ ಕುತ್ಕೊಂಡು ಯೂಸ್ ಮಾಡ್ಬೋದು. ಫೈನಲಿ ಬಂಗಾರಪೇಟೆ ಸ್ಟಾಪ್ ಬಂತು. ಆ ಕಡೆ ಎಕ್ಸಿಟ್ ಆಗಿ ಫಸ್ಟ್ ಹೋಗಿ ವಾಟರ್ ಇಸ್ಕೊಳ್ಬೇಕು. ಬೆಳಗಿಂದ ನೀರು ಕುಡ್ದಿಲ್ಲ, ಏನಿಲ್ಲ, ಮನೇಲಿ ಕುಡ್ಬೇಕು ಬಂದಿರೋದು ಅಷ್ಟೇ. ಒಂದು ವಾಟರ್ ಬಾಟಲ್ ತಗೊಂಡಿದ್ದೀನಿ. ಹಾರ್ಡ್ಲಿ 1 minute ಸ್ಟಾಪ್ ಕೊಟ್ಟರು ಅಷ್ಟೇ ಬಂಗಾರಪೇಟೆಯಲ್ಲಿ ಎತ್ಬಿಟ್ಟು. ಮತ್ತು ವೆಸ್ಟರ್ನ್ ವಾಶ್ರೂಮಲ್ಲಿದ್ದೀನಿ.
ವಾಶ್ರೂಮ್ ಏನೋ ಕ್ಲೀನ್ ಆಗಿದೆ, ಬಟ್ ಹೋಗ್ತಾ ಹೋಗ್ತಾ ಗಲೀಜಾಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೀವೇನಾದ್ರು ವಾಶ್ರೂಮ್ ಹೋಗ್ಬೇಕು ಅಂದರೆ ಟ್ರೈನ್ ಸ್ಟಾರ್ಟಿಂಗ್ ಸ್ಟೇಷನಲ್ಲೇ ಹೋಗ್ಬಿಡಿ. ಯಾವ ಟ್ರೈನಲ್ಲೇ ಆದರೆ ಆಮೇಲೆ ಹೋಗೋಕ್ಕಾಗಲ್ಲ, ಗಲೀಜಾಗ್ಬಿಡುತ್ತೆ. ಕ್ಲೀನಾಗಿದೆ, ಆ್ಯಕ್ಚುಲಿ ತುಂಬ ಕ್ಲೀನಾಗಿದೆ. ಇದು ಬಂದುಬಿಟ್ಟು 2S ಫುಲ್ ಖಾಲಿ ಇದೆ. ಇಲ್ಲಿ ಹೋದರೆ ಐ ಥಿಂಕ್ ಅನ್ರಿಸರ್ವ್ ಅಂದರೆ ಜನರಲ್ ಕಂಪಾರ್ಟ್ಮೆಂಟ್ ಫುಲ್ಲಾಗಿ ಹೋಗಿದೆ. ಇನ್ನು ಈ ಟ್ರೈನ್ದು ಶೆಡ್ಯೂಲ್ ಬಗ್ಗೆ ಬಂದರೆ, ಈ ಟ್ರೈನು ವಾರಕ್ಕೆ 3 ರನ್ ಆಗೋದು. ಅದು ಮಂಡೇ, ವೆಡ್ನೆಸ್ಡೇ ಆ್ಯಂಡ್ ಸ್ಯಾಟರ್ಡೆ. ಸೊ ನೋಡ್ಕೊಂಡು ಬುಕ್ ಮಾಡಿ. ಮತ್ತು ಈ ಟ್ರೈನಲ್ಲಿ ಜನರಲ್ ಕಂಪಾರ್ಟ್ಮೆಂಟ್ಸ್ ಇದೆ, ಮತ್ತು CC ಇದೆ, ಮತ್ತು 2S ಇದೆ. ಸೊ 2S ಬಂದುಬಿಟ್ಟು 145 ರೂಪೀಸ್ ಅಷ್ಟೇ ಆಗುತ್ತೆ. ಜನರಲ್ ನನಗೆ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಮತ್ತು CC ಬಂದುಬಿಟ್ಟು ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ, ಇಷ್ಟ ಆಗುತ್ತೆ. ನೀವೇನಾದರೂ ಪ್ರಿಫರ್ ಮಾಡಿದ್ರೆ ಸೊ 2S ಪ್ರಿಫರ್ ಮಾಡಿ. ಯಾಕಂದರೆ ಜಸ್ಟ್ 145 ರೂಪೀಸ್ಗೆ ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು ನೀವು. ಸುಮ್ಮನೆ 500-400 ಕೊಟ್ಟು ಟ್ರಾವೆಲ್ ಮಾಡಿ ಸೇಮ್ ವ್ಯೂ ಅನಿಸುತ್ತೆ. ನನಗೂ ಸೇಮ್ ವ್ಯೂ ಕಾಣಿಸ್ತಿದೆ ಅಷ್ಟೇ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜಸ್ಟ್ ಖಾಲಿ ಇದೆ ಅಂದರೆ ನಾನು ನಾಯಿ ಥರ ತಿರುಗ್ತಾ ಇದ್ದೀನಿ. ಐ ಮೀನ್ ನಾಟ್ ನಾಯಿ, ಬಟ್ ತಿರ್ಗಾ ಆಡ್ತಿದ್ದೀನಿ. ಫೈನಲಿ ನಾವು ಆಂಧ್ರ ಪ್ರದೇಶ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟರ್ಗೆ ನನಗೆ ಗೊತ್ತಿಲ್ಲ, ನೋಡಬೇಕು. ಆ್ಯಂಡ್ ಟಿ ಇದ್ರಲ್ಲ, ನಾನು ಹಿಂಗೆ ನೋಡ್ಕೊಂಡು ಬರ್ತಿರೋದು ನೋಡಿಬಿಟ್ಟು ಸಸ್ಪಿಷಿಯಸ್ ಆಗ್ತಿದ್ದು ಬಿಡುತ್ತೆ. ಟಿಕೆಟ್ ಇಲ್ದಿರ ಟ್ರಾವೆಲ್ ಮಾಡ್ತಿರ್ಬೇಕಂತ ಕೇಳುತ್ತೆ. ಆಮೇಲೆ ಹೇಳಿ ಸುಮ್ಮನೆ ಚೆಕ್ ಮಾಡಿಬಿಟ್ಟು ಅದೇ ಟ್ಯಾಬಲ್ಲಿ ಟಿಕ್ ಮಾಡ್ಕೊಂಡು ಕಳಿಸೋದು ಅಷ್ಟೇ. ಟೈಮ್ ಬಂದುಬಿಟ್ಟು 10:35 ಆಗ್ತಿದೆ. ಆ್ಯಂಡ್ ನಾವು ಫೈನಲಿ ಜೋಲಾರ್ಪೇಟೆ ರೀಚ್ ಆಗಿದ್ದೀವಿ. ಆ್ಯಂಡ್ 140 ಕಿಲೋಮೀಟರ್ಸ್ ಏನೋ ನಾವು ಟ್ರಾವೆಲ್ ಮಾಡ್ಕೊಂಬಂದಿದ್ದೀರಿ ಜೋಲಾರ್ಪೇಟೆಗೆ. ನೋಡ್ಬೋದು ಇಲ್ಲಿ ಟೋಟಲ್ 328 ಕಿಲೋಮೀಟರ್ಸ್ ಇರೋದು ನಮಗೆ ಜರ್ನಿ. ಹಿಂಗೆ ಗೊತ್ತಾ, ಅವಾಗಿಂದ ಕೈನ ಈ ಥರ ಇಟ್ಕೊಂಡು ಹಿಂಗೆ ಅಂದಿ ಇಲ್ಲಿ ತಗ್ಗಿಸ್ಕೊಳ್ತಾನೆ ಇದ್ದೀನಿ. ಸೊ ಏಟುಗಳಾಗ್ತಾನೇ ಇದೆ ಕೈಯೆಲ್ಲ ಅವಾಗಿಂದ. ತಮಿಳ್ನಾಡಲ್ಲಿದ್ದೀವಿ. ನನಗಂತೂ ಒಂಚೂರು ಐಡಿಯಾ ಇದ್ದಿಲ್ಲ ಈ ಟ್ರೈನ್ ತಮಿಳ್ನಾಡಿನ ಹೋಗಿ ಮತ್ತೆ ತಿರ್ಗಿ ಆಂಧ್ರ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೇನ್ ಮ್ಯಾಟರೇ ಮರ್ತೋಗ್ಬಿಟ್ಟೆ. ಏನಪ್ಪ ಅಂದರೆ ನಾನು ಫ್ರೀ ಲಡ್ಡೂಸ್ ತೊಗೊಬರ್ತೀನಿ ಅಂದರೆ ಲಡ್ಡೂಸ್ ತೊಗೊಳ್ತೀನಿ. ಸೊ ನಿಮಗೇನಾದರೂ ಲಡ್ಡು ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಲಡ್ಡು ಬೇಕು ಅಂತ ಕಮೆಂಟ್ ಹಾಕಿ. ಹಾಗೆ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ಸ್ಟಾದಲ್ಲೂ ಫಾಲೋ ಮಾಡ್ತೀನಿ. ಚೆನ್ನಾಗಿದೆಲ್ಲ ವಾಟರ್ ಬಾಟಲ್, ಸ್ನ್ಯಾಕ್ಸ್, ಕಾಫಿ, ತಿಂಡಿ ಈ ಥರ ವಸ್ತು ಸಿಗೋದೇ ಇಲ್ಲ ಅಂತ ಎಲ್ಲ ವಸ್ತುಗಳು ಸಿಗ್ತಿದೆ ಇಲ್ಲಿ. 2S ಕಂಪಾರ್ಟ್ಮೆಂಟಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಇನ್ನೊಂದೇನೆಂದರೆ, ಇದು ವಾಟರ್ ಬಾಟಲ್ ಇಡೋದಕ್ಕೋಸ್ಕರ ಅಂತ ಕೊಟ್ಟಿದ್ದಾರೆ ಎಲ್ಲ ಕಡೆನೂ. ಸೊ ಅದೊಂದು ಚೆನ್ನಾಗಿದೆ. ಯಾವುದೋ ಪಾಲ್ಕ ಅನ್ನೋ ಜಂಕ್ಷನಲ್ಲಿ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತಿರುಪತಿ. ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಇದೆ ಅಷ್ಟೇ ನನಗೆ. ಆರಾಮ್ಸೆ ಹೋದರೆ ಸಾಕು. ನಿದ್ದೆ ಎಳೀತಿದೆ ಮತ್ತು ಬಿಸಿಲು ನಂಗೆ ಕೋಲ್ಡ್ ಇರುತ್ತೆ, ತಣ್ಣಕ್ಕಿರುತ್ತೆ, ಮಳೆಗಾಲ ಅಲ್ಲ ಅಂದ್ಕೊಂಡೆ. ಬೆಂಗಳೂರಲ್ಲಿದ್ದಾಗ ಆ ಥರ ಅನಿಸಿತ್ತು. ಎಲ್ಲ ಕಡೆನೂ ಅದೇ ಥರ ಇರಬೇಕಂತ ಏನು ರೂಲ್ಸ್ ಇಲ್ಲಲ್ಲ. ನಾವು ಇವಾಗ ತಿರುಪತಿ ಹತ್ರ ಇದ್ದೀವಿ. ಟೈಮ್ ನೋಡಿದ್ರೆ ಇಷ್ಟು 1:16 ಆಗಿದೆ. ಸೊ ಇಳಿಬೇಕು ಪಾರ್ಕ್ ಮಾಡಿಕೊಂಡು. ವೆಲ್ಕಮ್ ಟು ತಿರುಪತಿ ಗೈಸ್. ಇಲ್ಲಿಂದ ನಾವು ತಿರುಮಲಗೆ ಹೋಗಬೇಕು. ಎಕ್ಸಿಟ್ ಎಲ್ಲಿದೆ ಗೊತ್ತಿಲ್ಲ. ಈ ಕಡೆ ಇದೆಯಾ, ಹತ್ತು ಕಡೆ ಇದೆಯಾ? ಹತ್ತು ಕಡೆ ಇದ್ದಂಗಿದೆ ಮತ್ತು ಇದು ಕಡೆನೂ ಇದ್ದಂಗಿದೆ. ವೇ ಟು ಪ್ಲ್ಯಾಟ್ಫಾರ್ಮ್ 1 ಆ್ಯಂಡ್ ಎಕ್ಸಿಟ್ ಅಂತ ಇದೆ. ಜನ ಹೆಂಗೆ ಮಲಗಿದ್ದಾರೆ ನೋಡಿ ಇಲ್ಲೆಲ್ಲ. ದೇವ್ರೆ, ATM ಹುಡುಕ್ಬೇಕು ನಾನು ಫಸ್ಟ್. ಬ್ರೋ ATM ಎಲ್ಲಿದೆ? ATM ಫೈನಲಿ ನಮಗೆ ATM ಸಿಕ್ತು. 1000 ರೂಪೀಸ್ ವಿಡ್ರಾ ಮಾಡಿದ್ರೆ ಸಾಕು ಅನ್ಕೊಂತೀನಿ. ಕೌಂಟ್ ಆಗ್ತಿದೆ ಅಂದರೆ ಕ್ಯಾಶ್ ಇದೆ ಅಂತ ಅರ್ಥ. ಕಟ್ಟಾಯಿತು. ಮೆಸೇಜ್ ಕೂಡ ಬಂತು. ಇದೆ. ಸ್ವೆಟ್ ಕಾಣಿಸ್ತಿದ್ಯಾ? ಯಪ್ಪ, ATMಲ್ಲಿ 1 ನಿಮಿಷ ಇದ್ದಿದ್ದಕ್ಕೆ AC ವರ್ಕ್ ಆಗ್ತಿಲ್ಲ. 1 ನಿಮಿಷ ATM ಒಳಗಡೆ ಇದ್ದಿದ್ದಕ್ಕೆ ಈ ಥರ ಕಿತ್ಕೊಬರ್ತಿದೆ. ದೇವ್ರೆ. ಸ್ಟೇಷನ್ ಎಕ್ಸಿಟ್ ಇದೆ ಅಲ್ವಾ? ಎಕ್ಸಿಟಲ್ಲೇ ಆಟೋಸ್ ಇದೆ. తిరుమల కాదు తిరుపతి స్టెప్స్ క్లైమ్ చేస్తారు కదా లగేజ్ కౌంటర్ అక్కడ తనక ఒక్కటే అంటే షేర్ ఆటోలో పోదాము ఒక్కటే ఎంత ತಕ್ಷಣ ಬೇಜಾರು ಆಟೋಸ್ ಸಿಗುತ್ತೆ. ಅಲ್ಲಿಂದ ಅಲಿಪಿರಿ ಅಂತ ಹೇಳಿದ್ರೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿದ್ರೆ
ಆಲ್ಮೋಸ್ಟ್ ಒಂದು 40 ರೂಪಾಯಿ ತೊಗೊಳ್ತಾರೆ ಅಷ್ಟೇ, ಅಲ್ಲ 50 ರೂಪಾಯಿ, ಸಾರಿ. ಫೈನಲಿ ರೀಚ್ ಆದ್ವಿ. ಇಲ್ಲಿ ಬಂದು ಇಳಿಸ್ತಾರೆ. ಇಲ್ಲಿಂದ ಹಿಂಗೆ ಬೋರ್ಡ್ ನೋಡ್ಬೋದು, ಫ್ರೀ ಲೆಗೇಜ್ ಸೆಂಟರ್ ಅಂತ. ಸೊ ಇಲ್ಲೋಗಿ ಲೆಗೇಜ್ ಇಟ್ಟು ಪಕ್ಕದಲ್ಲೇ ಕೆಳಗಡೆ ಒಂದು ಗುಹೆ ಥರ ಹೋಗುತ್ತೆ. ಆ ಸೊನ್ನಿಂದ ಹೋದರೆ ನಾವು ದರ್ಶನಕ್ಕೆ ಹೋಗ್ಬೋದು, ಅಂದರೆ ಮೆಟ್ಲ ಹತ್ತಕ್ಕೆ ಹೋಗ್ಬೋದು. ಸೊ ಬನ್ನಿ ಲೆಗೇಜ್ ಇಡಕ್ಕೆ ಹೋಗೋಣ ಫಸ್ಟ್. ಒಕ್ಕಟ ಹಾಂ 8431 ಬಾಯ್ ಬಾಯ್ ಬ್ಯಾಗ್. ಎಂಟ್ರೆನ್ಸ್ ಹತ್ರ ನಿಮಗೆ ಲಾಕ್ ತಗೊಳ್ಳಿ ಅಂತ ಹೇಳ್ತಾರೆ. ಪ್ಲೀಸ್ ಲಾಕ್ ತಗೊಳ್ಳೋಕೆ ಹೋಗಬೇಡಿ. ಮತ್ತು ಇಲ್ಲಿ ನೋಡ್ಬೋದು ಫ್ರೀ ಆಫ್ ಕಾಸ್ಟ್, ಏನೂ ಪೇ ಮಾಡೋಂಗಿಲ್ಲ ಬ್ಯಾಗ್ಗೋಸ್ಕರ. ಮತ್ತು ಖಾಲಿ ಇದೆ ವೀಕ್ ಡೇಸಲ್ಲಿ. ವೀಕೆಂಡ್ಸ್ ಆ್ಯಕ್ಚುಲಿ ಏನು ಗೊತ್ತಾ, ನಿನ್ನೆ ಗುರು ಪೌರ್ಣಮಿ ಇತ್ತಂತೆ. ನೆನ್ನೆ ಇನ್ ದ ಸೆನ್ಸ್ ಇವತ್ತು 1 ಗಂಟೆಗೆ ಸ್ಟಾಪ್ ಆಯ್ತಂತೆ. ಸೊ ಎಲ್ಲ ಮುಗಿಸ್ಕೊಂಡು ಹೋಗಿರ್ತಾರೆ, ನಾನು ಹೋಗೋ ಟೈಮ್ಗೆ ಆರಾಮ್ಸೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ನನ್ನ ಲಗೇಜ್ ಮೇಲೆ ಹೆಂಗೆ ಬರುತ್ತೆ ಅಂತ ತಿಳ್ಕೊಳ್ಳೋ ಆಸೆ ಇದ್ದರೆ ಮತ್ತು ಲಡ್ಡು ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಂದರೆ ನಾನು ಕ್ಲೈಮ್ ಮಾಡ್ಕೊಂಡು ಹೋಗೋದು ಮತ್ತು ಲಡ್ಡು ತಗೊಳ್ಳೋದು ದರ್ಶನ ಆಗುತ್ತಾ ಇಲ್ವಾ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಸೊ ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್ ಫ್ರಮ್ ತಿರುಪತಿ. ಲಿಟ್ರಲಿ someone in the blue color shirt is following me from that time. ಅಂದರೆ ಹಿಂದ್ಗಡೆ ಬ್ಲೂ ಶರ್ಟ್ ಕಾಣಿಸ್ತಿದ್ದಾನ, ಆವಾಗಿಂದ ಫಾಲೋ ಮಾಡ್ತಿದ್ದಾನೆ. ಸೊ ಒಂಥರ ಅನ್ನಿಸ್ತಿದೆ. ದೇವಸ್ಥಾನ ಬಂದು ಕೂಡ ಏನಂತ ಇರೋದು ನಂದಿ ಥರ ಆಗುತ್ತೆ. ఎందుకు ఫాలో చేస్తున్నావు? ఇక్కడ రాయడా